ಡಾಕ್ಟರ್ ಪ್ರಭಾಕರ ಕೋರೆಯವರ ಜನ್ಮದಿನದ ಅಂಗವಾಗಿ ವಿವಿಧ ಕಾರ್ಯಕ್ರಮ ಆಯೋಜನೆ. ಚಿಕ್ಕೋಡಿ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ ಕೋರೆ ಅವರ 78ನೇ ಜನ್ಮದಿನಾಚರಣೆಯ ನಿಮಿತ್ತವಾಗಿ ಜುಲೈ 31 ಹಾಗೂ ಆಗಸ್ಟ್ 1ರಂದು ಅವರ ಸ್ವಗ್ರಾಮ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಭಾಕರ ಕೋರೆ ಹುಟ್ಟುಹಬ್ಬ ಆಚರಣಾ ಸಮಿತಿಯ ಗೌರವಾಧ್ಯಕ್ಷ ಭರತೇಶ ಬನವಣ್ಣೆ, ಅಧ್ಯಕ್ಷ ಬಸವರಾಜ ಪಾಟೀಲ ಹೇಳಿದರು. ತಾಲೂಕಿನ ಅಂಕಲಿ ಗ್ರಾಮದ ಶಿವಾಲಯದಲ್ಲಿ ಪ್ರಭಾಕರ ಕೋರೆ ಹುಟ್ಟುಹಬ್ಬ ಆಚರಣಾ ಸಮಿತಿಯಿಂದ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 31ರಂದು ಬೆಳಗ್ಗೆ 10:30ಕ್ಕೆ ಕ್ಯಾನ್ಸರ್ ಮುಕ್ತ ಸಮಾಜ ನಿರ್ಮಾಣ ಎಂಬ ವಿಷಯ ಕುರಿತು ಬೆಳಗಾವಿಯ ಡಾಕ್ಟರ್ ಕುಮಾರ ಮಿಂಚುರಕರ, ಡಾಕ್ಟರ್ ಸ್ವಾತಿ ಗೌಡರ ಉಪನ್ಯಾಸ ನೀಡುವರು. ಮಧ್ಯಾಹ್ನ 3 ಗಂಟೆಗೆ ಕಬ್ಬಿನ ಇಳುವರಿ ಹೆಚ್ಚಿಸಲು ಕೃತಕ ಬುದ್ಧಿಮತ್ತೆ ಎಂಬ ವಿಷಯ ಕುರಿತು ವಿಚಾರಣಾ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ ಎಂದರು. ಆಗಸ್ಟ್ 1ರಂದು ಬೆಳಗ್ಗೆ 11 ಗಂಟೆಗೆ ಅಂಕಲಿಯ ಶಿವಾಲಯ ಆವರಣದ ಅನುಭವ ಮಂಟಪದಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, ಆಗಸ್ಟ್ 1ರಂದು ಮಧ್ಯಾಹ್ನ 3ಕ್ಕೆ ರಾಷ್ಟ್ರ ಮಟ್ಟದ ಪುರುಷ ಮತ್ತು ಮಹಿಳೆಯರಿಗೆ ಜಂಗಿ ನಿಖಾಲಿ ಕುಸ್ತಿಗಳನ್ನು ಅಂಕಲಿಯ ಶ್ರೀಮತಿ ಶಾರದಾ ದೇವಿ ಕೋರೆ ಪ್ರೌಢಶಾಲಾ ಆವರಣದ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ರಾತ್ರಿ 8 ಗಂಟೆಗೆ ಖ್ಯಾತ ಹಿನ್ನೆಲೆ ಗಾಯಕ ಹೇಮಂತ ಹಾಗೂ ಜಿ ಕನ್ನಡ ಸರಿಗಮಪ ಗಾಯಕರ ತಂಡದಿಂದ ಸಂಗೀತ ಸಂಜೆ ಏರ್ಪಡಿಸಲಾಗಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಪ್ರಕಾರ ಹುಕ್ಕೇರಿ, ಶಾಸಕರಾದ ದುರ್ಯೋಧನ ಹೈಹೊಳೆ, ರಾಜು ಕಾಗೆ, ಗಣೇಶ ಹುಕ್ಕೇರಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಂತೇಶ ಕವಟಗಿ ಮಠ, ರಾಷ್ಟ್ರೀಯ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳ ಮಹಾಮಂಡಳದ ನಿರ್ದೇಶಕರ ಅಮಿತ ಕೋರೆ, ಸಿಬಿ ಕೋರೆ, ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಮಲ್ಲಿಕಾರ್ಜುನ ಕೋರೆ, ಬೆಳಗಾವಿಯ ರಾಣಿ ಚೆನ್ನಮ್ಮ ಮಹಿಳಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷೆ ಪ್ರೀತಿ ದೊಡ್ಡವಾಡ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹುಟ್ಟುಹಬ್ಬ ಆಚರಣಾ ಸಮಿತಿಯ ಗೌರವಾಧ್ಯಕ್ಷ ಭರತೇಶ ಬನವಣ್ಣೆ, ಅಧ್ಯಕ್ಷ ಬಸವರಾಜ ಪಾಟೀಲ, ಉಪಾಧ್ಯಕ್ಷ ಮಲ್ಲಿಕಾರ್ಜುನ ಕೋರೆ, ಎಂವಿ ದಯಾನಂದ, ರತನ ಮಠಪತಿ, ಮಹೇಶ ಬಾತೆ, ದೇವೇಂದ್ರ ಕೊರೋಶಿ, ಸುರೇಶ ಪಾಟೀಲ ಮುಂತಾದವರು ಇದ್ದರು. ಈ ವರ್ಷದಂತೆ ಈ ವರ್ಷವೂ ಅಂಕಲಿ ಗ್ರಾಮದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ಇಲ್ಲಿ ಆಗಮಿಸಿದ ಎಲ್ಲ ಹಿರಿಯರು ಕೋರೆಯವರ ಅಭಿಮಾನಿ ಬಳಗದವರಿಗೆ ನಮಸ್ಕರಿಸುತ್ತಾ, ಈಗಾಗಲೇ ಡಾಕ್ಟರ್ KLE MD ಆನಂದ್ ಅವರು ಹೇಳಿದ್ದಾರೆ, ಕೃಷಿ ಬಗ್ಗೆ ಮಠಪತಿ ಅವರು ಹೇಳಿದ್ದಾರೆ, ಕೃಷಿ ಬಗ್ಗೆ MD ಖಂಡಗಾವಿ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರಭಾಕರನ ಕೋರೆ ಆಚರಣಾ ಸಮಿತಿ ಅಂಕಲಿ ಹಾಗೂ ಚಿದಾನಂದ ಬಸವಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ನೇಮಿತ ಚಿಕ್ಕೋಡಿ, ಶಿವಶಕ್ತಿ ಶುಗರ್ಸ್ ನೇಮಿತ ಸೌದತ್ತಿ, ಹರ್ಮ್ಸ್ ಡಿಸ್ಟಿಲರಿ ನೇಮಿತ ಯಡ್ರಾವ್, KLE ಚಿಕ್ಕೋಡಿ ಹಾಗೂ ಇನ್ನುಳಿದ ಎಲ್ಲ ಅಂಗಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಿಸಲಾಗಿದೆ. 31ನೇ ತಾರೀಕು 10ವರೆಗೆ ಕ್ಯಾನ್ಸರ್ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದೇವೆ. ಅದಾದ ನಂತರ ಮಧ್ಯಾಹ್ನ 2 ಗಂಟೆಗೆ AI ಕೃಷಿ ಬಗ್ಗೆ ರೈತರಿಗೆ ಮಾಹಿತಿಯನ್ನು ಕೊಡೋದು ನಿಶ್ಚಯಿಸಿದ್ದೇವೆ. 31ನೇ ತಾರೀಕು ಮುಂಜಾನೆ 9 ಗಂಟೆಗೆ ಉಚಿತ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ 1 ತಾರೀಕು ಮತ್ತು ಮಧ್ಯಾಹ್ನ ಅಂತಾರಾಷ್ಟ್ರೀಯ ಮಹಿಳಾ ಮತ್ತು ಪುರುಷ ಜಂಗಿ ನಿಖಾಲಿ ಕುಸ್ತಿಗಳು ಇರುತ್ತವೆ ಮತ್ತು 9ರ ನಂತರ ರಸಮಂಜರಿ ಕಾರ್ಯಕ್ರಮ ಇರುತ್ತದೆ. ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ಇಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ. ಆ ಫಂಕ್ಷನ್ಗೆ ಈ ಸಲ ಕೊಪ್ಪಳದ ಗವಿಸಿದ್ಧ ಮಠ ಸ್ವಾಮೀಜಿ ಕೊಪ್ಪಳ ಇವರು ಆಗಮಿಸುತ್ತಾ ಇದ್ದಾರೆ. ಕೊಲ್ಹಾಪುರ ಲಕ್ಷ್ಮೀಶನ್ ಭಟ್ಟರಕ್ ಸಹ ಆಗಮಿಸ್ತಾ ಇದ್ದಾರೆ. ಅದಕ್ಕೆ ಇನ್ನುಳಿದ ಎಲ್ಲ ನಮ್ಮ MLA MP ಇವರು ಸಹ ಆಗಮಿಸ್ತಾ ಇದ್ದಾರೆ. ಪ್ರತಿ ವರ್ಷ ತಾವು ಈಗ 18 ವರ್ಷ ನಾವು ಆಚರಣೆ ಮಾಡಿದೆವು. ಈ ಸಲ ನಾವು 19ನೇದು ಆಚರಣೆ ಮಾಡ್ತಾಯಿದ್ದೇವೆ. ತಾವೆಲ್ಲ ಸಾಥ್ ಕೊಟ್ಟು ನಮಗೆ ಹೆಚ್ಚಿನ ಸಂಖ್ಯೆದಾಗ ಪಬ್ಲಿಸಿಟಿ ಮಾಡಿ ಹೆಚ್ಚಿನ ಜನಸಂಖ್ಯೆ ಕೊಂಡಂದು ಸುಮಾರು 18 ವರ್ಷ ನಮಗೆ ನೀವು ಸಾಥ್ ಕೊಟ್ಟಿದ್ದೀರಿ. ಈ ಸಲನೂ ತಮ್ಮ ಕಾರ್ಯ ಭಾಳ ಮಹತ್ವ ಐತಿ. ಹೆಚ್ಚಿನ ಪಬ್ಲಿಸಿಟಿ ಮಾಡಿ ಹೆಚ್ಚಿನ ಸಂಖ್ಯೆದಾಗ ಜನರು ಕೂಡಿಸುವಂಗೆ ನೀವು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಂತೇಳಿ ವಿನಂತಿ ಮಾಡ್ತೀನಿ.
ಅದೇ ರೀತಿ ಈಗಾಗಲೇ 9,000 ಮೇಲ್ಪಟ್ಟು ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾವೆ ಪೇಷಂಟ್ಗಳು. ಇನ್ನೂ ಹೆಚ್ಚಿನ ಅವತ್ತಿನ ತನಕ ರಿಜಿಸ್ಟ್ರೇಷನ್ ಚಾಲೂ ಇರಲಿದೆ. ಮುಂಜಾನೆ 9ರಿಂದ 4 ಗಂಟೆ ತನಕ ಪ್ರತಿಯೊಂದು ಪೇಷಂಟ್ ಬಂದು ತಿರ್ಸೋದ ನೋಡೋಂಥ ವ್ಯವಸ್ಥೆ ಕೇಳಿ ಪ್ರಭಾಕರ್ ನಾಗ್ಪುರ 2:30 ಎಂಟ್ರಿ 2:30 ಅಂದರೆ 4 ಗಂಟೆಗೆ ಹತ್ರ ಅವ್ರು ಕ್ಲೋಸ್ ಆಗ್ತಾರೆ. ಅಂದರೆ ನಮ್ಮ ಕುಸ್ತಿ ಮಾಡೋಕ್ಕೆ ಅನುಕೂಲ. ಅದಕ್ಕೆ ಒಳ್ಳೆಯ ರೀತಿಯಿಂದ ಈಗಾಗಲೇ 18 ವರ್ಷ 2:30 ಮಟ್ಟ ಬರೋ ಮಟ್ಟ ಎಷ್ಟು ಸಿಗ್ತೈತೆ ಅವ್ರು ನಾವು ಎಂಟ್ರಿ ಮಾಡ್ತಾರೆ, ಚೆಕ್ ಮಾಡಿಸ್ತಾರೆ. ಮತ್ತು ಅವಾಗ ಏನೋ ಈಗ 18 ವರ್ಷ ನಮ್ಗೆ ಸಾಥ್ ಕೊಟ್ಟು ಒಂದು ಮಾಡಿದಿರಿ. ಅದೇ ರೀತಿ ಈ ವರ್ಷ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನಮ್ಮ ಅಧ್ಯಕ್ಷರು ಮಾತಾಡೋಕೆ ಅನುವು ಮಾಡಿಕೊಡ್ತಾನೆ ಅಂತೇಳಿ ನನ್ನ 2 ಮಾತು ಬಂದು ನಮಸ್ಕಾರ. ದೃಷ್ಟಿಯಲ್ಲಿ ಈ ಮಾನ್ಯ ಪ್ರಭಾಕರನ ಕೋರೆ ಸಾಹೇಬರ ಒಂದು ಜನ್ಮ ದಿನವನ್ನು ನಿಮಿತ್ತ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಈಗಾಗಲೇ ತಮಗೆ ವಿವರಿಸಿದ್ದಾರೆ. ಈ ದಿಶೆಯಲ್ಲಿ ಒಂದು ಮುಂಜಾನೆ ಈ ಆರೋಗ್ಯದ ಒಂದು ಕ್ಯಾನ್ಸರ್ ಶಿಬಿರ ನಡೆಯುತ್ತಾರೆ. ಮಧ್ಯಾಹ್ನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾಯಿದೆ. ಈ ಬದಲಾವಣೆಯಲ್ಲಿ ಈಗಾಗಲೇ ತಮಗೆ ಗಮನಕ್ಕೆ ಬಂದಿರಬಹುದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕಬ್ಬಿನ ಇಳುವರಿ ಅಥವಾ ಇತರ ಬೆಳೆಗಳ ಇಳುವರಿಯನ್ನು ಹೆಚ್ಚಿಸುವ ದೃಷ್ಟಿಯಲ್ಲಿ ಈ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಉಪಯೋಗಿಸಿ ಇದು ಮಷಿನ್ ಲರ್ನಿಂಗ್ ಅದರಿಂದ ಸಹಾಯ ಆಗಿ ಈ ಸ್ಯಾಟಲೈಟಿಂದ ಇಮೇಜರಿಯನ್ನು ಪಡೆದು ಅದು ಕಬ್ಬಿಗೆ ಮುಂದೆ ಬರ್ತಕ್ಕಂಥ ಹವಾಮಾನದ ಬಗ್ಗೆ ಅಥವಾ ಯಾವುದೇ ಒಂದು ರೋಗ ಮತ್ತು ಕೀಟಗಳು ಬರಲಾದ ಹಂಗೆ ಮತ್ತು ನೀರಿನ ಕೊರತೆಯನ್ನು ನೀಗಿಸುವಲ್ಲಿ ಅದು ಸಿಗ್ನಲ್ ಕೊಡ್ತದೆ ರೈತರಿಗೆ. ಸೊ ಆ ಒಂದು ದಿಶೆಯಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗಾಗಲೇ ಕೆಲವೊಂದು ಭಾಗದಲ್ಲಿ ಪ್ರಯೋಗವನ್ನು ಮಾಡ್ತಾಯಿದ್ದಾರೆ. ಸೊ ಅಂಥವರನ್ನು ಪರಿಣಿತರನ್ನು ಇಲ್ಲಿ ಕರೆಸಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಉಪಯೋಗ ರೈತರಿಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿ ಅದರ ಬಗ್ಗೆ ಹೆಚ್ಚು ಒಂದು ವಿಚಾರದ ಬಗ್ಗೆ ಅದನ್ನು ಅಳವಡಿಸುವ ಬಗ್ಗೆ ಮತ್ತು ಅದಕ್ಕೆ ಯಾವ ರೀತಿ ಅದರದ್ದು ಉಪಯೋಗ ಆಗ್ತದೆ ಅನ್ನೋದ್ರ ಬಗ್ಗೆ ಒಂದು ಶಿಬಿರವನ್ನು ಮಹಾರಾಷ್ಟ್ರದಿಂದ ಬಾರಾಮತಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಒಬ್ಬ ಪರಿಣಿತರು ಮತ್ತು ಬೆಂಗಳೂರಿನಿಂದ ಕೂಡ ಒಂದು ಇಬ್ಬರು ಪರಿಣಿತರು ಕೂಡ ಬರ್ತಾ ಇದ್ದಾರೆ. ಸೊ ಅವುಗಳನ್ನು ಅವರು ಇಲ್ಲಿ ತಮ್ಮ ಯಂತ್ರೋಪಕರಣಗಳನ್ನು ತೋರಿಸಿ ಅದರ ಜೊತೆಗೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಇಲ್ಲಿ ಭಾಗದ ರೈತರಿಗೆ ನೀಡುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕರ್ನಲ್ ದಯಾನಂದ್ ಅಂತ. ನಾನು ಮೆಡಿಕಲ್ ಡೈರೆಕ್ಟರ್ KLE ಹಾಸ್ಪಿಟಲ್ ಬೆಳಗಾವಿಯಿಂದ. ಮೊದಲನೇದಾಗಿ ನಾನು ಕೆಲವು ನಿಮಗೆ ಸಮರಿ ಹೇಳ್ತೀನಿ ನಿಮಗೆ ನಾವು ಏನೇನು ಕಾರ್ಯಕ್ರಮಗಳು ಮಾಡ್ಕೊಳ್ತಾ ಇದ್ದೀವಿ ಅಂತ. 31ನೇ ಜುಲೈ ಇಲ್ಲೇ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಹೊಸ ಕ್ಯಾನ್ಸರ್ ಆಸ್ಪತ್ರೆ ಓಪನ್ ಮಾಡಿದ್ದೀವಿ. ಈಗ ಜನವರಿ 3ನೇ ತಾರೀಕು ನಮ್ಮ ದೇಶದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಓಪನ್ ಮಾಡಿದ್ದಾರೆ. ಇದು ಉತ್ತರ ಕರ್ನಾಟಕದಲ್ಲೇ ಲಾರ್ಜೆಸ್ಟ್ ಹಾಸ್ಪಿಟಲ್, 300 ಬೆಡ್ ಹಾಸ್ಪಿಟಲ್ ಇದೆ. ನಮಗೀಗ ಟೋಟಲ್ 2,500 ಬೆಡ್ ಇದೆ. ನಮ್ಮದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ 1000 ಬೆಡ್, ಚಾರಿಟಬಲ್ ಹಾಸ್ಪಿಟಲ್ 1200 ಬೆಡ್ಡು. ಅಲ್ಲೇ ಎಲ್ಲ ಮೋಸ್ಟ್ ಆಫ್ ದ ಎಲ್ಲ ಸರ್ವಿಸಸ್ಸು ಸೇವೆಗಳು ನಾವು ಮೋಸ್ಟ್ಲಿ ಫ್ರೀ ಕೊಡ್ತಾಯಿದ್ದೀವಿ. ಓನ್ಲಿ ಮೆಡಿಸಿನ್ ಚಾರ್ಜ್ ಮಾಡ್ತೀವಿ ಕೆಲವು ಸಾರಿ, ಮತ್ತು ಡೆಲಿವರಿ ಸಿಸೇರಿಯನ್ ಸೆಕ್ಷನ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಫ್ರೀ ಕೊಡ್ತಾಯಿದ್ದೀವಿ. 1200 ಬೆಡ್ ಅದು 1000 ಬೆಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು. ಆ ಆಸ್ಪತ್ರೆಯಲ್ಲಿ ನಾವು ಈಗ ಹೃದಯ ಟ್ರಾನ್ಸ್ಪ್ಲಾಂಟಿಂದ ಹಿಡ್ಕೊಂಡು ಕಿಡ್ನಿ, ಲಿವರ್ ಎಲ್ಲ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 3ನೇದಾಗಿ ಹೊಸದಾಗಿ ಇದು 300 ಬೆಡ್ ಕ್ಯಾನ್ಸರ್ ಹಾಸ್ಪಿಟಲ್ ಶುರುವಾಗಿದೆ. ಅದರಲ್ಲಿ ಉತ್ತಮವಾದ ತಜ್ಞರಿದ್ದಾರೆ. ಅವತ್ತು 31ನೇ ಜುಲೈ ತಾರೀಕಲ್ಲಿ ನಮಗೆ ಇಬ್ಬರು ಡಾಕ್ಟರ್ ಬರ್ತಾಯಿದ್ದಾರೆ. ಡಾಕ್ಟರ್ ಕುಮಾರ್ ವೆಂಚೂರ್ಕರ್ ಅಂತ, ಅವರು ಕ್ಯಾನ್ಸರ್ ಸರ್ಜರಿ ತಜ್ಞರು, ಮತ್ತು ಸ್ವಾತಿ ಗೌಡರ್ ಅಂತ, ಅವರು ಕ್ಯಾನ್ಸರ್ ಲೇಡೀಸ್ ಕ್ಯಾನ್ಸರ್ ಇದೆ, ಹೆಣ್ಮಕ್ಳಲ್ಲಿ ಕ್ಯಾನ್ಸರ್ ಏನೇನು ಆಗ್ತದೆ ಅದರಲ್ಲಿ ಅವ್ರ ಸ್ಪೆಷಾಲಿಟಿ ಇದೆ.
ಅವರಿಬ್ಬರು ಕೂಡ ಇಲ್ಲಿ ಬಂದು ಒಂದು ಉಪನ್ಯಾಸ ಕೊಡ್ತಾ ಇದ್ದಾರೆ ಅವತ್ತು. ಇವರ ಡಾಕ್ಟರ್ ಪ್ರೀತಿ ದೊಡ್ಡವಾರ ಅವರ ಅಧ್ಯಕ್ಷತೆಯಲ್ಲಿ ಇದು ಡಿಸ್ಕಷನ್ ಮಾಡ್ತಾರೆ, ಅವೇರ್ನೆಸ್ ಕೊಡ್ತಾರೆ. ಅದಾದಮೇಲೆ ಕೂಡ ನಮ್ಗೆ ಬೇಕಾದಷ್ಟು ನಾವು ಪೂರ್ತಿ ನಾರ್ತನ್ ಈ ಕರ್ನಾಟಕ, ಉತ್ತರ ಕರ್ನಾಟಕ, ಗೋವಾ ಮತ್ತು ಸದರ್ನ್ ಮಹಾರಾಷ್ಟ್ರ ಇಲ್ಲೆಲ್ಲ ನಾವು ಕ್ಯಾಂಪ್ಸ್ ಮಾಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ. ಕ್ಯಾನ್ಸರ್ ಕ್ಯಾಂಪ್ಸ್ ಮಾಡ್ತಾ ಇದ್ದೀವಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ, ಲೈಕ್ ನಿಪ್ಪಾಣಿ, ಅದರಲ್ಲೇ ಇದು ಒಂದು ಭಾಗ. ಎರಡನೇದಾಗಿ 1 ಆಗಸ್ಟ್ ನಮ್ಮ ಚೇರ್ಮನ್ ಅವರ ಹುಟ್ಟುಹಬ್ಬದ ಸೆಲೆಬ್ರೇಷನ್ ನಾವು ಕೂಡ ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 18th and 19th ಇಯರ್ ಇದು ನಾವು ಮಾಡ್ತಾ ಇರೋದು. ಇದು ಸೈಜ್ ಅಂಡ್ ಇದರಲ್ಲಿ ಎಕ್ಸ್ಪ್ಯಾನ್ಷನ್ ಭಾಳ ದೊಡ್ಡದಾಗಿ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಾವು 1 ಆಗಸ್ಟಲ್ಲಿ ನಾವು ಮಾಡ್ತಾ ಇರೋದು ಬ್ಲಡ್ ಡೊನೇಷನ್ ಕ್ಯಾಂಪ್. ಅದು ಪ್ರತಿ ವರ್ಷ ಭಾಳ ಚೆನ್ನಾಗಿದೆ. ನಮಗೆ ಕೆಪಾಸಿಟಿಗಿಂತ ಜಾಸ್ತಿ ಬರ್ತಾ ಇದೆ ಬ್ಲಡ್. ಈಗ ಕೂಡ ಅಷ್ಟು ವಾಲಂಟಿಯರ್ಸ್ ಬರ್ತಾ ಇದ್ದಾರೆ. ಸ್ಪೆಷಲಿ ಶುಗರ್ ಫ್ಯಾಕ್ಟ್ರಿ ಇಲ್ಲಿಂದೆಲ್ಲ ಭಾಳ ಎಂಥೂಸಿಯಾಸ್ಟಿಕ್ಕಾಗಿ ವಾಲಂಟಿಯರ್ಸ್ ಬರ್ತಾರೆ. ಬಟ್ ನಮಗೆ ಕೆಲವು ಸರಿ ಅದು ವೇಸ್ಟ್ ಆಗಬಾರ್ದಂತ ನಾವು ಸ್ಟಾಪ್ ಮಾಡಿಬಿಡ್ತೇವೆ. ಈ ಸರಿ ಕೂಡ ನಾವು ಫಸ್ಟ್ ಬ್ಲಡ್ ಬ್ಯಾಂಕ್ ಇದು ಮಾಡ್ತಾ ಇದ್ದೀವಿ. ಬಟ್ ಈ ಸರಿ ನಾವು ಬಹಳ ದೊಡ್ಡದಾಗಿ ಸುಮಾರು 18 ಡಿಪಾರ್ಟ್ಮೆಂಟ್ ಸ್ಪೆಷಾಲಿಟೀಸ್ ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಈ ಸರಿ ನಮ್ಮ ಈ ಕಮಿಟಿಯಿಂದ ಡಿಸೈಡ್ ಏನು ಮಾಡಿದ್ದೀವಿ, ನಾವೆಲ್ಲ ಸೀನಿಯರ್ ಸ್ಪೆಷಲಿಸ್ಟೇ ಕರಿತಾ ಇದ್ದೀವಿ. ಕೆಲವು ಸರಿ ಅಂದ್ಕೊಂಡಿದ್ದು ಕೆಲವು ಸ್ಟೂಡೆಂಟ್ಸ್ ಬರ್ಬೋದು, ಅದು ಬಹಳ ಸೀರಿಯಸ್ನೆಸ್ ತೊಗೊಳ್ಳೋದಿಲ್ಲ, ಹಂಗೆಲ್ಲ ಕೆಲವು ಸರಿ ಅನಿಸಿಕೆ ಇತ್ತು. ಈ ಸಾರಿ ಎಲ್ಲರೂ ನಮ್ಮ ಸೀನಿಯರ್ ಫ್ಯಾಕಲ್ಟಿ ಮೆಂಬರ್ಸ್ ಬರ್ತಾ ಇದ್ದಾರೆ. ಡಾಕ್ಟರ್ಸು 20-30 ವರ್ಷ ಸರ್ವಿಸ್ ಇರೋ ಅವರೇ ಬರ್ತಾ ಇದ್ದಾರೆ ಈ ಸಾರಿ. ಈಗಾಗಲೇ ಸುಮಾರು 9,957 ಪೇಷಂಟ್ಸ್ ಜನರಿಗೆ ನಾವು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ. ಆ್ಯಂಡ್ ಈ ಸಾರಿ ಹೊಸದಾಗಿ ನಾವೇನು ಮಾಡ್ತಿದ್ದೀವಿ, ನೀವು ಮೇನ್ ಕಾರ್ಯಕ್ರಮ ಶುರುವಾಗ ನಾವು ಕಾಯೋದಿಲ್ಲ. ನಾವು 9 ಗಂಟೆಗೆ ನಾವು ಶುರು ಮಾಡಿಬಿಡ್ತೀವಿ. ಆಗಲೇ ರಿಜಿಸ್ಟ್ರೇಷನ್ ಶುರುವಾಗಿದೆ, 9,500 ಆಗಿದೆ, ಆಗಲಿ 9,000. ಸೊ ನಾವು ಸ್ಟಾರ್ಟ್ ಮಾಡ್ಬಿಡ್ತೀವಿ. ಅದು ಪ್ಯಾರಲಲ್ಲೇ ನಡೀತದೆ. ಇಲ್ಲಿ ಫಂಕ್ಷನ್ ನಡೀತದೆ, ಫಾರ್ಮಲ್ ಪ್ರೋಗ್ರಾಮ್ ನಡೀತದೆ, ಅಲ್ಲಿ ನಮ್ಮದು ಕ್ಯಾಂಪ್ ಸ್ಟಾರ್ಟ್ ಮಾಡಿಬಿಡ್ತೀವಿ 9 ಗಂಟೆಗೆ. ಬಿಕಾಸ್ ಕೆಲವು ಸರಿ ನಾನು ಲಾಸ್ಟ್ 2 ಸರಿ ನೋಡುವಾಗ ಏನಂದ್ರೆ 10-11 ಗಂಟೆ 11:30 ಗಂಟೆ ಆಗುತ್ತೆ ಇದೆಲ್ಲ ಪ್ರೋಗ್ರಾಮ್ ಮುಗಿಯುವಾಗ. ಅಷ್ಟರೊಳಗೆ ಆಗಲೇ ಪೇಷಂಟ್ಸ್ ಕಡಿಮೆ ಆಗುತ್ತೆ, ಬಿಸಿಲು ಜಾಸ್ತಿ ಆಗುತ್ತೆ. ಸೊ ಈ ಸಾರಿ ನಾವು ಸ್ಟ್ರೇಟ್ ಅವೇ 9 ಗಂಟೆ ಶುರು ಮಾಡಿಬಿಡ್ತೀವಿ. ಯಾಕೆಂದರೆ ಆಲ್ರೆಡಿ ರಿಜಿಸ್ಟರ್ಡ್ ಪೇಷಂಟ್ ಇದ್ದಾರೆ, ಈಗ 9,000 ಮೇಲೂ ಇದ್ದಾರೆ. ಸೊ 19 ಡಿಪಾರ್ಟ್ಮೆಂಟಿಂದ ಬರ್ತಾ ಇದ್ದಾರೆ ಜನ. ಸೊ ಅದು ಸುಮಾರು ಪೂರ್ತಿ ಎಲ್ಲ ಪೇಷಂಟ್ ನೋಡೋದಾದ್ಮೇಲೆ ನಾವು ಬಿಡ್ತೀವಿ ಇಲ್ಲಿಂದ ಜಾಗ. ಸುಮಾರು 4 ಗಂಟೆವರೆಗೂ ನಡೀತದೆ. ಅದರಲ್ಲಿ ಬೇರೆ ಬೇರೆ ಟೆಸ್ಟ್ ಇದೆ. ಕೆಲವು ಇದರಲ್ಲಿ ನಮ್ಮ ಜೊತೆಯಲ್ಲಿ ಆಯುರ್ವೇದ ಹಾಸ್ಪಿಟ್ಲು ಮತ್ತು ಹೋಮಿಯೋಪತಿ ಹಾಸ್ಪಿಟ್ಲ್ ಕೂಡ ಕೈ ಜೋಡಿಸಿದ್ದಾರೆ. ಅವರು ಕೂಡ ನಮ್ಮ ಜೊತೆಯಲ್ಲಿ ಬಂದಿರ್ತಾರೆ. ಫಿಸಿಯೋಥೆರಪಿ ಕಾಲೇಜ್ ಕೂಡ ಬಂದಿದ್ದಾರೆ. ಸೊ ಇಷ್ಟೆಲ್ಲ ನಡೀತಾ ಇದೆ. ಇದಲ್ಲದೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ನಮ್ಮ ಹಾಸ್ಪಿಟ್ಲಲ್ಲಿ KLE ಹಾಸ್ಪಿಟ್ಲಿನಲ್ಲಿ ನಾವು ಕೆಲವು ಇಂಪಾರ್ಟೆಂಟ್ ಡಿಸಿಷನ್ಸ್ ತೊಗೊಂಡಿದ್ದೀವಿ. ಕೆಲವು ಇಂಪಾರ್ಟೆಂಟ್ ನಿಮಗೆ ಇದನ್ನು ಸ್ವಲ್ಪ ವೈಡ್ ಪಬ್ಲಿಸಿಟಿ ಕೊಡಬೇಕು ನೀವು. ಸುಮಾರು 100 ಜನರಿಗೆ ಫ್ರೀ ಆ್ಯಂಜಿಯೋಗ್ರಫಿ. ನಮ್ಮ ಜನರಲ್ ವಾರ್ಡ್ ಪೇಷಂಟಿಗೆ 10,000-12,000 ರೂಪಾಯಿ ಆಗ್ತದೆ. ಅದು 100 ಜನರಿಗೆ ಫ್ರೀ ಆ್ಯಂಜಿಯೋಗ್ರಫಿ. ನಾವು ಇಲ್ಲಿಂದನೇ ಇದು ಮಾಡ್ತೀವಿ, ನಾವು ಡಿಸೈಡ್ ತೊಗೊಳ್ತೀವಿ ಯಾರಿಗೆ ಬೇಕಾಗ್ಬೋದು. ಇಲ್ಲಿ ಕೂಡ ನೋಡ್ತೀವಿ, ಅಲ್ಲಿ ಕೂಡ ನೋಡ್ತೀವಿ. ಸುಮಾರು 1 ತಿಂಗಳು ನಡೀತಾ ಇದೆ ಪ್ರೋಗ್ರಾಮ್. 100 ಜನರಿಗೆ ಫ್ರೀ ಆ್ಯಂಜಿಯೋಗ್ರಫಿ. ಕೆಲವು ಕಂಡೀಷನ್ಸ್ ಇದೆ, ಗೌರ್ಮೆಂಟಲ್ ಸ್ಕೀಮ್ಸ್ ಇರ್ತದೆ, ಬೇರೆ ಯಾವುದೋ ಸ್ಕೀಮ್ ಇರ್ತದೆ, ಅಂಥವ್ರಿಗೆ ಇದಿಲ್ಲ. ಯಾರಿಗೆ ಯಾವುದೂ ಸ್ಕೀಮ್ಸ್ ಇಲ್ಲ, ಏನೂ ಇಲ್ಲ, ಅವರಿಗೆ ಕೈಗೆ ಹೌದು ಅಫೋರ್ಡಬಲ್ ಇಲ್ಲ ಅಂಥವ್ರಿಗೆ ಮಾತ್ರ ಈ ಸ್ಕೀಮ್ ಇದು ಕೊಡ್ತಾ ಇದ್ದೀವಿ. 100 ಜನರಿಗೆ ಆ್ಯಂಜಿಯೋಗ್ರಫಿ ಫ್ರೀ ಕೊಡ್ತಾ ಇದ್ದೀವಿ. ಸುಮಾರು 25 ಆ್ಯಂಜಿಯೋಪ್ಲಾಸ್ಟಿ ನೀವು ಕೇಳಿರ್ಬೋದು, ಸ್ಟೆಂಟ್ ಹಾಕ್ತಾರೆ, ಅದಂತ ಸಿಂಗಲ್ ಸ್ಟೆಂಟು ಹಾಕಿ ಅದು ಆ್ಯಂಜಿಯೋಪ್ಲಾಸ್ಟಿ ಕೂಡ 25 ಜನರಿಗೆ ಫ್ರೀಯಾಗಿ ಕೊಡ್ತಾರೆ. ಸೊ ಎಷ್ಟು 25 ಜನ ಆದಾಗ ಅಷ್ಟು ದಿವಸ ಕೂಡ ಇದು ರಿಜಿಸ್ಟ್ರೇಷನ್ ಓಪನ್ ಇರ್ತದೆ. ನಾವು ಒಂದೇ ದಿವಸ ಮಾಡಿ ಕ್ಲೋಸ್ ಮಾಡ್ತಾ ಇಲ್ಲ, ಸುಮಾರು 25 ನಮ್ಮ ರಿಜಿಸ್ಟರ್ ಆಗೋವರೆಗೂ ನಾವು ಓಪನ್ ಇರ್ತದೆ. ಸೊ ಇದು ಕೂಡ ಮಾಡ್ತಾಯಿದ್ದೀವಿ. ಇದಲ್ಲದೆ ಸುಮಾರು ಸ್ಪೆಷಾಲಿಟಿ ಕ್ಲಿನಿಕ್ಸ್ ಕೂಡ ಮಾಡ್ತಾಯಿದ್ದೀವಿ ನಾವು. ಅದರಲ್ಲಿ ಏನಂದರೆ 2 ಇದೆ. ಒಂದು ಡಯಾಬಿಟೀಸ್ ಅದೆಲ್ಲ ಸ್ಕ್ರೀನಿಂಗ್ ಮಾಡ್ತೀವಿ, ಹೈ ಲೆವೆಲ್ ಸ್ಕ್ರೀನಿಂಗ್ ಮಾಡ್ತೀವಿ. ಇದು ಕಾಲ್ಡ್ ಹೆಪಟೈಟಿಸ್ B ಸ್ಕ್ರೀನಿಂಗ್ ಅಂತ. ಹಲವಾರು ಜನರಿಗೆ ಇಲ್ಲ ಆಲ್ಕೋಹಾಲಿಂದ ಇರ್ಬೋದು, ಆಲ್ಕೋಹಾಲ್ ಇಲ್ಲಿಂದ ಇರ್ಬೋದು, ಲಿವರ್ ಡಿಸೀಸ್ ಬರ್ತದೆ. ಅವಾಗ ಗೊತ್ತಾಗೋದು ಯಾವಾಗ ಪೂರ್ತಿ ಫೇಲ್ಯೂರ್ ಆಗಿಬಿಡ್ತದೆ, ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕು, ಅವಾಗ ಗೊತ್ತಾಗುತ್ತೆ ನಿಮಗೆ. ಅದನ್ನು ಬಹಳ ಮುಂಚೆನೇ ಕಂಡುಹಿಡಿದ ಪ್ರಕಾರ ಹೆಪಟೈಟಿಸ್ B ಸ್ಕ್ರೀನಿಂಗ್ ಅಂತ ಹೇಳ್ತಾರೆ. ಒಂದು ಸೊಫಿಸ್ಟಿಕೇಟ್ ಎಕ್ವಿಪ್ಮೆಂಟ್ ಇದೆ, ಸುಮಾರು 2,500 ರೂಪಾಯಿ ಟೆಸ್ಟ್. ಅದು ನಾವು ಈ ಸಂದರ್ಭದಲ್ಲಿ ಫ್ರೀಯಾಗಿ ಮಾಡ್ತಾಯಿದ್ದೀವಿ. ಇದು ರಕ್ತದಲ್ಲಿ ಶುಗರು ಮತ್ತು ಹೆಪಟೈಟಿಸ್ B ಸ್ಕ್ರೀನಿಂಗ್ ಫ್ರೀಯಾಗಿ ಮಾಡ್ತಾಯಿದ್ದೀವಿ ನಮ್ಮ ಹಾಸ್ಪಿಟ್ಲಲ್ಲಿ ಬೆಳಗಾವಿನಲ್ಲಿ. ಇನ್ನೊಂದೇನು ಅಂತಂದರೆ ಸೂಪರ್ ಸ್ಪೆಷಾಲಿಟಿ ಯಾವುದೇ ಇರಲಿ, ನಾವೀಗ ಸುಮಾರು 250 ರೂಪಾಯಿ ಚಾರ್ಜ್ ಮಾಡ್ತೀವಿ ಕನ್ಸಲ್ಟೇಷನ್ ಚಾರ್ಜ್ಗೆ. ಜನರಲಿ ಪೇಷಂಟ್ ಈ ತಿಂಗಳು ಮಾತ್ರ 100 ರೂಪೀಸ್ ಮಾತ್ರ. ಮತ್ತು ಅದಕ್ಕೆ ಹೇಗೆ ಬೇಕಾಗುವ ಟೆಸ್ಟು ಎಲ್ಲದು 50% ಕನ್ಸೆಷನ್ ಕೊಡ್ತಾಯಿದ್ದೀವಿ. ಸೊ ಇಷ್ಟೆಲ್ಲ ನಾವು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀವಿ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕೇಳಿ.
ಅವರು ನೂರಾರು ಕಾರ್ಯಕ್ರಮಗಳನ್ನ ಮಾಡಿಸ್ಕೊಂಡು ಬಂದಿದ್ದರು ಮೊದಲಿನಿಂದ. ಇನ್ನೂ ಭಾಳಷ್ಟು ಕಾರ್ಯಕ್ರಮಗಳು ಅವ್ರಿಗೆ ಮಾಡಲಿಕ್ಕಿದ್ದು, ಆದರೆ ನಮ್ಮ ದೇಶದ ಪ್ರತಿಯೊಬ್ಬ ರಾಜ್ಯರು ಪ್ರೀತಿಸಿದಂಥ ಕುಸ್ತಿ ಕಲೆ, ಬೇರೆ ಬೇರೆ ದೇಶದ ರಾಜರೇ ಮೊದಲು ಪೈಲ್ವಾನರನ್ನ ಈ ಕುಸ್ತಿ ಕಲೆಯನ್ನು ಪ್ರೋತ್ಸಾಹಿಸ್ತಿದ್ರು, ಉಳಿಸ್ತಿದ್ರು, ಬೆಳೆಸ್ತಿದ್ರು. ಅಂಥ ಕಲೆಯನ್ನು ಅದು ಮುಳುಗುತ್ತಿರುವ ಸೂರ್ಯನಂಥ ಪರಿಸ್ಥಿತಿ ಇತ್ತು. ಕುಸ್ತಿ ಕಲೆದು ಮುಳುಗುತ್ತಿರುವ ಸೂರ್ಯರಾಗಿತ್ತು. ಒಂದೊಂದು ಟೈಮಿಗೆ ಒಬ್ಬೊಬ್ಬರು ಅದನ್ನು ಕೈ ಹಿಡ್ಕೊಂಡು ಎತ್ತಾ ಇದ್ದಾರೆ. ಇನ್ನು ಮತ್ತೊಂದು ಅದಕ್ಕೆ ಸುವರ್ಣ ದಿನ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ನಮ್ಮದಾಗಿದೆ. ಅದನ್ನು ಸಾಹೇಬರಿಗೆ ತಿಳಿಸಿ ಹೇಳಿದಾಗ ಮಲ್ಲವಣ್ಣವರಿಗೆ ನಾವು ಅದನ್ನು ಭಾಳ ಎತ್ತರದ ಮಟ್ಟಕ್ಕೆ ತೊಗೊಂಡು ಹೋಗೋಣ ಕುಸ್ತಿನ, ಮತ್ತು ಅದನ್ನು ಆ ಕಾರ್ಯಕ್ರಮನ ಮಾಡೋಣ. ಅದನ್ನು ಚೆಂದಾಗಿ ಎಲ್ಲರೂ ಸೇರಿ ಕರ್ನಾಟಕದಾಗ ಇರ್ತಕ್ಕಂಥ ಹಿರಿ ಪೈಲ್ವಾನರೆಲ್ಲ ಕೂಡಿ ಓಡಾಡಿ ಅದನ್ನು ಚೆಂದಾಗಿ ಮಾಡಿಕೊಡ್ರಿ ಅಂತ ಹೇಳಿ ನಮಗೆಲ್ಲ ಬೆನ್ನ ಮೇಲೆ ಕೈ ಇಟ್ಟರು. ನಾವು ಅದನ್ನು ಹೋದ ವರ್ಷ ತಾವೆಲ್ಲ ಪ್ರತ್ಯಕ್ಷದರ್ಶಿಗಳಾಗಿದ್ರಿ. ಒಂದು ಯಶಸ್ವಿ ಕಾರ್ಯಕ್ರಮ ಆಗಿದೆ. ಅದಕ್ಕೆ ಮಳೆನೂ ಸಾಥ್ ಕೊಡ್ತು. ವಿದೇಶದಿಂದೆಲ್ಲ ಪೈಲ್ವಾನರು ಬಂದಿದ್ದರು. ಈ ವರ್ಷ ಸ್ವದೇಶಿ ಪೈಲ್ವಾನರಾಗಲಿ ಮತ್ತು ಸ್ವರಾಜ್ಯದ ಪೈಲ್ವಾನರಾಗಲಿ ಇಲ್ಲಿಯವ್ರಿಗೆ ಪ್ರೋತ್ಸಾಹ ಕೊಡೋಣ. ಅಕ್ಕಪಕ್ಕದ ಹಳ್ಳಿಯೊಳಗಿನ ಮಕ್ಕಳನ್ನ ಮ್ಯಾಕ್ಸಿಮಮ್ ತಗೊಳ್ರಿ. ಆಮೇಲೆ ನಮ್ಮ ದೇಶದೊಳಗಿನ ಪೈಲ್ವಾನರನ್ನ ಹೆಚ್ಚಾಗಿ ಈ ಕಾರ್ಯಕ್ರಮಕ್ಕೆ ಬಳಸ್ಕೊಳ್ರಿ. ಅವ್ರಿಗೂ ಅನುಕೂಲ ಆಗಲಿ. ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಮಾಡಿದಂಗೋ ಅಥವಾ ಎನ್ಕರೇಜ್ ಮಾಡಿದಂಗೋ ಎಲ್ಲನೂ ಆಗ್ತದೆ. ಮಕ್ಕಳಿಗೆ ಒಂದೊಂದು ದೊಡ್ಡ ದೊಡ್ಡ ವೇದಿಕೆ ಸಿಗಲಾರದಾಗ ತಂದೆ ತಾಯಿ, ಪಾಲಕರು, ಪೋಷಕರು ಅಥವಾ ಕಲಿಸು ಗುರುಗಳು ನಿರಾಶೆ ಆಗ್ತಿರ್ತಾರೆ. ಅದಕ್ಕೆ ಅವ್ರಿಗೆಲ್ಲ ಉತ್ಸಾಹ ತುಂಬುವಂಥ ಕಾರ್ಯ ಮಾಡೋಣ ಅಂತೇಳಿ ಈ ವರ್ಷ ಸ್ವದೇಶ ಮತ್ತು ಸ್ವರಾಜ್ಯದ ಮಕ್ಕಳನ್ನು ಹೆಚ್ಚು ಇದು ಪೈಲ್ವಾನರನ್ನು ಇದರ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಡೋಣ ಅಂತ ಒಂದು ಒಳ್ಳೆಯ ನಿರ್ಧಾರ ತಗೊಂಡ್ರು. ಅದರ ಪ್ರಕಾರನ ನಾವು ಸ್ವದೇಶ ಮತ್ತು ಸ್ವರಾಜ್ಯದ ಪೈಲ್ವಾನರನ್ನ ಹೆಚ್ಚಾಗಿ ಇದರಲ್ಲಿ ತಗೊಳ್ಳಲಾಗಿದೆ. ದೇಶದ ಶ್ರೇಷ್ಠ ಕುಸ್ತಿಪಟು ಮಣ್ಣಿನ ಕುಸ್ತಿಯಲ್ಲಿ ಒಂದು 6-8 ವರ್ಷದಿಂದ ಈ ಭಾರತ ದೇಶದಲ್ಲಿ ಯಾರನ್ನೂ ಬಿಟ್ಟಿರಲಿಲ್ಲ, ಎಲ್ಲರನ್ನೂ ಸೋಲಿಸೇ ಇದ್ದ ಆ ವ್ಯಕ್ತಿ ಸಿಕಂದರ್ ಶೇಖ್. ಅವ್ರ ಕುಸ್ತಿಯನ್ನು ಸತ್ಯೇಂದ್ರ ಮುಖರಿಯಾ ಅಂತ ಒಬ್ಬ ಅಂತಾರಾಷ್ಟ್ರೀಯ ಕುಸ್ತಿಪಟು, ಆಮೇಲೆ ಭಾಳಷ್ಟು ಸಲ ಅಂದರೆ 9 ಸಲ ಭಾರತ ಕೇಸರಿ, 3 ಸಲ ಹಿಂದ್ ಕೇಸರಿ, ಇವೆಲ್ಲ ಪ್ರಶಸ್ತಿಗಳನ್ನು ಗೆದ್ದವರು. ಪಾಕಿಸ್ತಾನದ 3 ಜನ ಕುಸ್ತಿಪಟುಗಳನ್ನು ಭಾರತದಲ್ಲಿ, ಈ 3 ಜನರನ್ನ ವಿದೇಶದಲ್ಲಿ, ಅವರು ಪಾಕಿಸ್ತಾನದಲ್ಲಿ 2 ಪೈಲ್ವಾನರನ್ನ ಚಿತ್ತು ಮಾಡಿ ಬಂದಂಥವರು ಸತ್ಯೇಂದ್ರ ಮುಖರಿಯಾ, ಇಂಡಿಯನ್ ಏರ್ಫೋರ್ಸ್. ಅವರನ್ನು ಆ ಸಿಕಂದರ್ ಶೇಖನ ಜೊತೆಗೆ ಸೆಣಸಾಡಲಿಕ್ಕೆ ತಯಾರು ಮಾಡಿದ್ದೇವೆ. ಹಾಗೆಯೇ ಪೃಥ್ವಿರಾಜ್ ಮೋಹಲ್ ಮಹಾರಾಷ್ಟ್ರದ ಕೇಸರಿ, ಅವ್ರ ಜೊತೆಗೆ ಉಮೇಶ್ ಮಥುರಾ ಅಂಥೇಳಿ ಹರಿಯಾಣ ಕೇಸರಿ, ಭಾರತ್ ಕೇಸರಿ, ಹಿಂದ್ ಕೇಸರಿ ಎಲ್ಲ ಈಗಾಗಲೇ ಗೆದ್ದವರಿದ್ದಾರೆ ಅವರು. ಆಮೇಲೆ ಏಷ್ಯನ್ ಗೋಲ್ಡ್ ಮೆಡಲಿಸ್ಟ್ ಜಾಂಟಿ ಭಾಟಿ ಅಂಥೇಳಿ ಉತ್ತರ ಪ್ರದೇಶ ಕೇಸರಿ, ಅವ್ರ ಜೊತೆಗೆ ಮತ್ತೊಬ್ಬ ಮಹಾರಾಷ್ಟ್ರ ಕೇಸರಿ ದಾದಾ ಶೆಳ್ಕೆ ಅಂಥೇಳಿ. ಈ ಲೆವೆಲ್ಲಿಗೆ ನಮ್ಮ ಕರ್ನಾಟಕದ ಪೈಲ್ವಾನರು ಇನ್ನೂ ಇಲ್ಲ. ಅದಕ್ಕೆ ಅವ್ರವ್ರನ್ನ ಮಾಡಿ ಕೊನೆಗೆ ಬಂದು ಹರಿಯಾಣದಲ್ಲೊಬ್ಬ ಇವತ್ತು ಟಾಪ್ ಇರುವಂಥ ಪೈಲ್ವಾನ್ ರಜತ್ ರೂಹಲ್ ಹರಿಯಾಣ ಕೇಸರಿ, ಅವ್ರನ್ನೂ ಕೂಡ ಇದರಲ್ಲಿ ಸೇರಿಸ್ಕೊಂಡು ಪ್ರಕಾಶ್ ಬನ್ಕರ್ ಅನ್ನುವಂಥ ಒಬ್ಬ ಪೈಲ್ವಾನರ ಜೊತೆಗೆ ಕುಸ್ತಿ ಹಾಕ್ಕೊಳ್ಳಲಾಗಿದೆ. ನಮ್ಮ ಈ ಏರಿಯಾದ ಪಕ್ಕದ ಊರು ನಮ್ಮ ಶುಭಂ ಶಿದ್ನಾಳೆ ಅವರು. ಯಾವ ಊರನ್ನ ಅವ್ರದ್ದು? ದತ್ತವಾಡದವರು. ಅವರು ಶಿವಗರ್ಜನಾ ಕೇಸರಿ ಅಂಥೇಳಿ ಪ್ರಶಸ್ತಿ ತಗೊಂಡವರು. ಅವ್ರ ಜೊತೆಗೆ ವಿಪಿನ್ ಹರಿಯಾಣ ಅಂಥೇಳಿ ಒಬ್ಬರು ಹರಿಯಾಣ ಕೇಸರಿ ಪೈಲ್ವಾನರನ್ನು ತಗೊಳ್ಳಿಕ್ಕಾಗಿದೆ. ಅದರ ನಂತರ ಬರ್ತಕ್ಕಂಥ ಎಲ್ಲ ಕುಸ್ತಿಪಟುಗಳು ಕರ್ನಾಟಕ, ಮಹಾರಾಷ್ಟ್ರ, ಹರಿಯಾಣ ಮಿಕ್ಸ್ ಆಗಿರ್ತಾರೆ. ಆಮೇಲೆ ಪ್ರಿಯಾಂಕಾ ಚಹಲ್ ಅಂಥೇಳಿ ರಾಷ್ಟ್ರೀಯ ಹಿರಿಯರ ಒಂದು ಸ್ವರ್ಣ ಪದಕನ ಗೆದ್ದಂಥವಳು. ಹಾಗೆಯೇ ಹರಿಯಾಣ ಕೇಸರಿ ಮತ್ತು ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲೆಲ್ಲ ಭಾಗವಹಿಸಿದ ಹೆಣ್ಮಗಳಿದ್ದಾಳೆ. ಯಾರು? ಪ್ರಿಯಾಂಕಾ ಚಹಲ್ ಅವರು. ಅವ್ರ ಜೊತೆಗೆ ಸೋನಾಲಿ ಮಂಡ್ಲಿಕ್ ಅಂಥೇಳಿ ಮಹಾರಾಷ್ಟ್ರ ಕೇಸರಿ, ಮಹಿಳಾ ಮಹಾರಾಷ್ಟ್ರ ಕೇಸರಿ ಆಗೋದಲ್ಲದೆ ರಾಷ್ಟ್ರೀಯ ಭಾಳಷ್ಟು ಪದಕಗಳನ್ನು ಗೆದ್ದಂಥ ಹೆಣ್ಮಗಳು. ಅವಳ ಜೊತೆಗೆ ಅವಳು ಫೈಟ್ ಮಾಡ್ತಾಳೆ. ಇನ್ನೊಬ್ಬಳು ಚಂಚಲ್ ದಲಾಲ್ ಅಂಥೇಳಿ ಹರಿಯಾಣದ ಹೆಣ್ಮಗಳು, ಆಕೆನೂ ರಾಷ್ಟ್ರೀಯ ಕುಸ್ತಿಪಟು. ಅವ್ರ ಜೊತೆಗೆ ಹಿಮಾಚಲ ಕೇಸರಿ ಈ ವರ್ಷ ಪ್ರಶಸ್ತಿ ಗೆದ್ದಂಥ ಕೃತಿಕಾ ಜಮವಾಲ್ ಅಂಥೇಳಿ ಆ ಹೆಣ್ಮಗಳನ್ನ ಹಾಕ್ಕೊಳ್ಳಿಯಾಗಿದೆ. ಆಮೇಲೆ ಕರ್ನಾಟಕದ ಮಹಿಳಾ ಪೈಲ್ವಾನರು ಇವ್ರ ಜೊತೆಗೆ ಸೆಣಸಾಡುವಂಥ ಒಂದು ಮೇಲೆ ಇಲ್ಲ. ಅವರು ಆ ಪರಿಸ್ಥಿತಿಯ ತೂಕ ಅದೆಲ್ಲ ಅದು ವ್ಯವಸ್ಥೆ ಇಲ್ಲದಕ್ಕಾಗಿ ಕರ್ನಾಟಕದವರು ಇದರಲ್ಲಿ ಬೇಕಂಥೇಳಿ ಲಕ್ಷ್ಮೀ ಪಾಟೀಲ್ ಅಂಥೇಳಿ ಬೆಳಗಾವಿ ಹೆಣ್ಮಗಳು, ಆಮೇಲೆ ಸ್ವಾತಿ ಪಾಟೀಲ್ ಅಂಥೇಳಿ ಹಳಿಯಾಳ ಕ್ರೀಡಾ ಶಾಲೆ ಹೆಣ್ಮಗಳು, ಅವರಿಬ್ಬರ ನಡುವೆ 5 ಹೆಣ್ಮಕ್ಳದ್ದು 3 ಕುಸ್ತಿ ಇರ್ತದೆ. ಪ್ರತಿ ವರ್ಷದಂತೆ ಹೋದ ವರ್ಷದಂತೆ ಮನೋರಂಜನೆ ಕುಸ್ತಿ
ಇದಕ್ಕೆ ಕುಸ್ತಿ ಅಂತ ನಾವು ಕರೀಲಿಕ್ಕೆ ಆಗೋದಿಲ್ಲ, ಮನೋರಂಜನೆ ಕುಸ್ತಿ ಅಂತ ಅನ್ಬೋದು. ಎಂಟರ್ಟೈನ್ಮೆಂಟ್ ಸಲುವಾಗಿಯೇ ಅದು ದೇವತಾಪ, ಆಮೇಲೆ ರವಿಕುಮಾರ್ ಅನ್ನುವಂಥವ್ರ ಮೇಲೆ ಕುಸ್ತಿ ಇರ್ತದೆ. ಇದೆಲ್ಲನೂ ಆಗಿ 78ನೆಯ ಹುಟ್ಟುಹಬ್ಬ ಇರೋದ್ರಿಂದ 78 ಜೊತೆ ಕುಸ್ತಿಗಳನ್ನು ಮಾಡುವಂಥ ಒಂದು ಯೋಜನೆಯನ್ನು ಕಮಿಟಿ ನಿರ್ಧಾರ ಮಾಡಿದೆ. ಇನ್ನು ಮುಂದೆ ಏನಾದರೂ ತಮಗೆ ಇದೊಂದು ಕ್ಲಿಯರ್ ಆಗಬೇಕಿತ್ತು ಅನ್ನುವಂಥದ್ದು ಯಾವುದಾದ್ರು ವಿಷಯಗಳಿದ್ದರೆ ಚರ್ಚಿಸ್ಬೋದು ಅಂತೇಳಿ ಮಾಧ್ಯಮ ಮಿತ್ರರಿಗೆ ವಿನಂತಿ ಮಾಡ್ಬೋದು. ಸರ್ 78 ಜೊತೆ ಅಂದಾಗ ಅದರ ಡಬಲ್, ಜೊತೆನೇ 78 ಅಂದಾಗ ಡಬಲ್. ಸರ್ ಮಣ್ಣಿನ ಕುಸ್ತಿ, ಮ್ಯಾಟ್ ಕುಸ್ತಿ ಆಡೋರನ್ನ ಆಡಿಸೋರನ್ನ ಬಿಟ್ಟರೆ ಬೇರೆಯವ್ರಿಗೆ ಅರ್ಥ ಆಗೋದು. ಆಡಿಸೋರನ್ನ ಕುಸ್ತಿ ಕಲಿಸೋರು ಮಕ್ಕಳಿಗೆ ಹೇಳ್ಕೊಡೋರನ್ನ ಬಿಟ್ಟರೆ ಬೇರೆಯವ್ರಿಗೆ, ಈಗ ನಾನಾ